ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಕಟಕೋಳ ಪ್ರಾಥಮಿಕ ಆರೋಗ್ಯ ಕೇಂದ್ರ ಒಂದು ಕಾಲದಲ್ಲಿ ಉತ್ತಮ ವೈದ್ಯಕೀಯ ಸೇವೆಗೆ ಹೆಸರುವಾಸಿಯಾಗಿತ್ತು. ಈಗ ವೈದ್ಯರ ನಿರ್ಲಕ್ಷ್ಯದಿಂದ ರೋಗಗ್ರಸ್ತವಾಗಿದ್ದು ತುರ್ತು ಚಿಕಿತ್ಸೆಯ ಅಗತ್ಯವಿದೆ. ಇದ್ದೂ ಇಲ್ಲದಂತಿರುವ ವೈದ್ಯರು ದಾದಿಯರೇ ಉಪಚಾರ ಮಾಡುವ ಪರಿಸ್ಥಿತಿ. ಬಾಣಂತಿಯರಿಗೆ ಬಿಸಿ ನೀರಿನ ವ್ಯವಸ್ಥೆ ಇಲ್ಲ, ಶುದ್ಧ ಕುಡಿಯುವ ನೀರು ಇಲ್ಲವೇ ಇಲ್ಲ. ಗಬ್ಬು ನಾರುತ್ತಿರುವ ಶೌಚಾಲಯಗಳು, ಹರಿದ ಬೆಡ್ಗಳು, ಫ್ಯಾನ್, ಹಾಸಿಗೆ ಇಲ್ಲ. ಕಲುಷಿತ ಪ್ರಯೋಗಾಲಯ ಸೇರಿದಂತೆ ಅನೇಕ ಸಮಸ್ಯೆಗಳ ಸುಳಿಯಲ್ಲಿಯೇ ರೋಗಿಗಳು ಪರದಾಡುವಂತಾಗಿದೆ. 20,000ಕ್ಕೂ ಅಧಿಕ ಜನಸಂಖ್ಯೆ ಹೊಂದಿರುವ ಗ್ರಾಮದಲ್ಲಿರುವ ಪಿಎಚ್ಸಿಗೆ ಸುತ್ತಲಿನ 10 ಗ್ರಾಮಗಳು ಒಳಪಡುತ್ತವೆ. ಈಗಿರುವ ವೈದ್ಯರು ಸರಿಯಾಗಿ ಆಸ್ಪತ್ರೆಗೆ ಬರುವುದಿಲ್ಲ, ಬಂದರೂ ರೋಗಿಗಳನ್ನ ಸರಿಯಾಗಿ ಉಪಚರಿಸುತ್ತಿಲ್ಲ. ರೋಗಿಗಳಿಂದ ಹಣ ಅಪೇಕ್ಷೆ ಮಾಡ್ತಾರೆ. ಆಸ್ಪತ್ರೆಯಲ್ಲಿ ಔಷಧ ಲಭ್ಯವಿದ್ದರೂ ಹೊರಗಡೆ ತರಲು ಬರೆದು ಕೊಡ್ತಾರೆ. ಹೀಗಾದ್ರೆ ಬಡವರು ಎಲ್ಲಿಗೆ ಹೋಗೋದು ಎಂಬುದು ರೋಗಿಗಳ ಅಳಲು. ವೈದ್ಯರ ನಿರ್ಲಕ್ಷ್ಯದಿಂದಾಗಿ ತಿಂಗಳಲ್ಲಿ ಬೆರಳೆಣಿಕೆಯಷ್ಟು ಹೆರಿಗೆಗಳಾಗ್ತವೆ. ಹೆರಿಗೆ ಮಾಡುವವರು ವೈದ್ಯರಲ್ಲ, ದಾದಿಯರು. ಅವರೇ ಎಲ್ಲವನ್ನ ನೋಡಿಕೊಳ್ಬೇಕು. ಹೆರಿಗೆ ಆದಮೇಲೂ ವೈದ್ಯರು ವಾರ್ಡ್ಗೆ ಭೇಟಿ ನೀಡುವುದಿಲ್ಲ ಎಂದು ಬಾಣಂತಿಯರ ಪಾಲಕರು ಹೇಳ್ತಾರೆ. ಆಸ್ಪತ್ರೆಯ ಕಟ್ಟಡದಲ್ಲಿ ಅವಧಿ ಮೀರಿದ ಲಕ್ಷಾಂತರ ಮೌಲ್ಯದ ಔಷಧಿಗಳ ರಾಶಿಯೇ ಬಿದ್ದಿವೆ. ಅದರಲ್ಲಿ 10 ಬಾಕ್ಸ್ ಗುಳಿಗೆ, ಲಸಿಕೆ, ಸರ್ಜಿಕಲ್ ವಸ್ತುಗಳು ಹಾಳು ಬಿದ್ದು ಹೋಗಿದೆ. ಸರಿಯಾಗಿ ಆಸ್ಪತ್ರೆಗೆ ಬಾರದ ವೈದ್ಯರ ಮೇಲೆ ಆಕ್ರೋಶಗೊಂಡ ಗ್ರಾಮಸ್ಥರು ಆಸ್ಪತ್ರೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿದ್ರು. ಟಿಎಚ್ಒ ಅವರನ್ನ ಸ್ಥಳಕ್ಕೆ ಕರೆಸಿ ಮನವಿ ಕೂಡ ಸಲ್ಲಿಸಿದ್ದಲ್ಲದೆ ಡಿಎಚ್ಒ ಹಾಗೂ ಆರೋಗ್ಯ ಸಚಿವರಿಗೂ ವೈದ್ಯರ ನಿರ್ಲಕ್ಷ್ಯದ ಬಗ್ಗೆ ಮನವಿ ಸಲ್ಲಿಸಿದ್ದಾರೆ. ಕಟಕೋಳ ಆಸ್ಪತ್ರೆಯ ಪ್ರಯೋಗಾಲಯ ಅಸ್ತವ್ಯಸ್ತ ಸ್ಥಿತಿಯಲ್ಲಿದೆ. ಆಸ್ಪತ್ರೆಯ ಆವರಣದಲ್ಲಿರುವ ಹೆರಿಗೆ ವಾರ್ಡ್ ಪಕ್ಕದಲ್ಲಿ ಚರಂಡಿ ನೀರು ಹೊರಗೆ ಹರಿಯುತ್ತಿದ್ದು ಆವರಣ ಕಲುಷಿತಗೊಂಡಿದೆ. ಸೊಳ್ಳೆಗಳ ಕಾಟ ವಿಪರೀತವಾಗಿದೆ. ರೋಗ ಹರಡುವ ಭೀತಿಯಲ್ಲಿಯೇ ಒಳರೋಗಿಗಳು ಕಾಲ ನೂಕುವ ಪರಿಸ್ಥಿತಿ ಇದೆ. ಆಸ್ಪತ್ರೆಯ ಆವರಣ ಶುಚಿಯಾಗಿಟ್ಟುಕೊಳ್ಳುವ ಕನಿಷ್ಠ ಜವಾಬ್ದಾರಿ ಕೂಡ ಸಿಬ್ಬಂದಿಗೆ ಇಲ್ಲದಿರುವುದು ಖೇದಕರ ಸಂಗತಿ. ಗುರುವಾರ ಬೆಳಗ್ಗೆ ಕಟಕೋಳ ಆಸ್ಪತ್ರೆಗೆ ಕರ್ಕೊಂಡ್ ಬಂದಿವ್ರಿ. ಸಂಜೆಯವರೆಗೂ ಡಾಕ್ಟರ್ ಬಂದು ನೋಡ್ಲಿಲ್ಲ. ನರ್ಸ್ ಬಾಯ್ ಬಂದು ನನ್ನ ಮಗಳ ಹೆರಿಗೆ ಮಾಡಿಸಿಕೊಟ್ರು. ಹೆರಿಗೆ ಆದ್ರೂ ಡಾಕ್ಟರ್ ಬಂದು ನೋಡ್ಲಿಲ್ಲ. ನನಗೆ ಇಲ್ಲಿ ರಾತ್ರಿ ಇರೋದು ಬಹಳ ತ್ರಾಸ ಐತ್ರಿ ಎಂದು ಹನುಮವ್ವ ಅಡಗಲ ಸೂಳಿಕೆರೆ ನಿವಾಸಿಯವರು ಹೇಳಿಕೆ ನೀಡಿದ್ರು. ಕಟಕೋಳ ಪಿಎಚ್ಸಿ ವೈದ್ಯ ಡಾಕ್ಟರ್ ಎಂಎಸ್ ಶಾಲದಾರ್ ಅವರ ಮೇಲೆ ಸಾರ್ವಜನಿಕರಿಂದ ಸಾಕಷ್ಟು ಆರೋಪಗಳು ಕೇಳಿಬಂದಿವೆ. ಈಗಾಗಲೇ ಅವರಿಗೆ ಮೌಖಿಕವಾಗಿ ಎಚ್ಚರಿಕೆ ನೀಡಿದೆ, ಆದರೂ ಅವರಲ್ಲಿ ಬದಲಾವಣೆಗಳಾಗಿಲ್ಲ. ಮೇಲಧಿಕಾರಿಗಳ ಗಮನಕ್ಕೆ ತಂದು ಸೂಕ್ತ ಕ್ರಮ ಜರುಗಿಸಲಾಗುವುದು ಎಂದು ರಾಮದುರ್ಗ ತಾಲೂಕಿನ ಟಿಎಚ್ಒ ಡಾಕ್ಟರ್ ನವೀನ್ ನಿಜಗಲಿ ಭರವಸೆ ನೀಡಿದರು. ಹಾಸ್ಪಿಟಲ್ ಬರುವ ಅನುದಾನ ಸಂಪೂರ್ಣವಾಗಿ ದುರ್ಬಳಕೆಯಾಗಿದೆ. ಇದ್ರ ಬಗ್ಗೆ ನಿಮ್ಮ ಅಲ್ಲ, ಅದು ಸಂಪೂರ್ಣವಾಗಿ ಈಗ ಅದೊಂದೇ ಇಲ್ಲ, ಈಗ ಗ್ರಾಮಸ್ಥರಾಗಲಿ, ಪತ್ರಕರ್ತರಾಗಲಿ, ಇನ್ನುಳಿದಂಥ ಎಲ್ಲ ಬೇರೆ ಊರಿನ ಸದಸ್ಯರಾಗಲಿ ಹಲವಾರು ಇದನ್ನು ಕಂಪ್ಲೇಂಟ್ ಮಾಡಿದ್ದಾರೆ. ಒಂದೇ ಅನುದಾನದ ಬಗ್ಗೆ ಅಲ್ಲ, ಈಗ ನಾವು ಅವರು ನಿಮ್ಮ ಮುಂದೆನೇ ಈಗ ನೋಡಿದ್ದೀವಿ, ನಮಗೂ ಕಣ್ಣಿಗೆ ಕಾಣ್ತಾ ಇದೆ ಎಷ್ಟೊಂದು ಮಿಸ್ಮ್ಯಾನೇಜ್ಮೆಂಟ್, ಅಧಿಕಾರ ದುರ್ಬಳಕೆ, ಆಮೇಲೆ ಪೇಷಂಟಿಗೆ ಎಷ್ಟು ತ್ರಾಸ ಆಗತ್ತೆ. ಆಮೇಲೆ ಅವು ಎಕ್ಸ್ಪೈರಿ ಡ್ರಗ್ಸು, ಆಮೇಲೆ ಒಂದಿಷ್ಟು ಡ್ರಗ್ಸ್ಗಳು ಎಕ್ಸ್ಪೈರಿ ಆಗಲಾರ್ದು ಡ್ರಗ್ಸ್ಗಳನ್ನೂ ಅಲ್ಲಿ ಒಗ್ದಿದ್ದಾರೆ. ಅವನ್ನೆಲ್ಲ ನಿಮ್ಮ ಮುಂದೆ ನೋಡಿದ್ದೀವಿ. ಈಗ ಪ್ರತಿಯೊಂದ್ರ ಬಗ್ಗೆನೂ ನಾವು ಕೂಲಂಕುಷವಾಗಿ ಅದೇನಾಯ್ತಲ್ಲ ಒಂದು ವರದಿ ರೆಡಿ ಮಾಡಿಬಿಟ್ಟು ನಮ್ಮ ಮೇಲಾಧಿಕಾರಿಗಳಿಗೆ ಲೆಟರ್ ಕಳಿಸ್ತೀವಿ. ಆಮೇಲೆ ಆದಷ್ಟು ಸಾಧ್ಯವಾದಷ್ಟು ಬರುವಂಥ ದಿನಗಳೊಳಗೆ ಹಿಂಗೆ ಆಗ್ಲಾರ್ದಂಗೆ ನೋಡ್ಕೋತೀನಿ. ಆಮೇಲೆ ಇದನ್ನೇನು ಮಾಡಿದಾರಲ್ಲ ಅವ್ರ ಮೇಲೆ ಇಮಿಡಿಯೇಟಾಗಿ ಕ್ರಮ ಕೈಗೊಳ್ಳೋಕೆ ಏನೈತಲ್ಲ ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಇದು ಮಾಡ್ತೀನಿ. ಆಮೇಲೆ ಮೇಲಾಧಿಕಾರಿಗಳಿಗೂ ಒತ್ತಡ ಇರುತ್ತೆ. ಸರ್ ಯಾವ ರೀತಿಯಾಗಿ ಇದು ಮಾಡ್ತಾರೆ ಸರ್ ಇದನ್ನು ಸಸ್ಪೆಂಡ್ ರೀ? ಬರೀ ಇದ್ರ ಟೈಪ್ ಅಂದ್ರೆ ನೀವು ಯಾವ ಬೇಸಿಕ್ ಮೇಲೆ ಸರ್? ಈಗ ಬೇಸಿಸ್ ಅಂತಲ್ಲ, ಈಗ ಕೂಲಂಕುಷ ವರದಿ ರೆಡಿ ಮಾಡ್ಬೇಕು ಸರ್. 2 ದಿನ ಆದ ಸರ್ ಕೂಲಂಕುಷ ಆಗೋದು. ಇವತ್ತು ಒಂದ್ ದಿವಸ ಸಾಕ್ರಿ. ಯಾಕಂದ್ರೆ ನಿಮ್ ಮುಂದೆ ಸದ್ಯ ಆಯ್ತು ಈಗ, ನಿಮ್ಗ ಇದನ್ನ ಗೌರವ ಕೊಡ್ಲಿಲ್ಲ ಈಗ ಅವ್ರಿ. ಅದೇ ಇಮಿಡಿಯೇಟ್ ಆಗಿ ಮಾಡ್ಬೋದಲ್ಲ ಸರ್? ನಿಮ್ಮ ಅಧಿಕಾರಿಗಳು ಬಂದ ನಿಮ್ಗೆ ಸರಿಯಾಗಿ ನಮ್ಮ ಅಧಿಕಾರ ಇದ್ರೊಳಗ ಬರಂಗಿಲ್ಲ. ನಮ್ಮ ಅಧಿಕಾರ ಇದ್ರೊಳಗೆ ಏನೇನು ಬರ್ತಾವಲ್ಲ
ಅಷ್ಟ ಮಾಡ್ಬೋದು. ನಮ್ಮ ಇದು ಅಧಿಕಾರಿ ಇದ್ರೊಳಗೆ ಏನೈತಿ, ಇದು ನಮ್ಮ ಮೇಲಾಧಿಕಾರಿಗಳಿಗೆ ಕ್ರಮ ಜರುಗಿಸುವಂಗೆ ಒಂದು ವರದಿ ರೆಡಿ ಮಾಡಿ ಕೊಡ್ಬೋದು. ಅದ್ರ ಬಗ್ಗೆ ನಾ ಏನೈತಲ್ಲ ಕುಲಕುಷವಾಗಿ ಯಾವುದೇ ಇದನ್ನಿರಲಾರ್ದು ವರದಿ ರೆಡಿ ಮಾಡ್ತೀವಿ ಸರ್. ವೈದ್ಯರನ್ನು ಬದಲಾವಣೆ ಮಾಡ್ತೀರಿ? ಅದು ಸದ್ಯದರಲ್ಲೇ ಆಗುತ್ತೆ, ಅಷ್ಟು ಆಶ್ವಾಸನೆ ನಾ ಕೊಡ್ತೀವಿ ಸರ್. ಈಗ 3 ದಿವಸದ ಹಿಂದೆ ಇಲ್ಲೊಂದು ಡೆಲಿವರಿ ಆಯಿತು. ಬಾಣಂತಿಗೆ 3 ದಿವಸದಿಂದನೂ ಬಿಸಿನೀರು ಕೊಟ್ಟಿಲ್ಲ, ಸ್ನಾನ ಮಾಡಿಲ್ಲ, ಆ ಮಗುವಿಗೂ ಸ್ನಾನ ಇಲ್ಲ. ಆಮೇಲೆ ನಿಮ್ಮ ಸರ್ಕಾರಿ ಆಸ್ಪತ್ರೆಯಿಂದ ಊಟ ಇಲ್ಲ, ಕುಡಿಯೋಕೆ ನೀರಿಲ್ಲ. ಇಲ್ಲ, ಅದು ಅಮಾನವೀಯ, ಹಾಗೆಲ್ಲ ಆಗಬಾರ್ದು. ಆ್ಯಕ್ಚುಲಿ ನಮ್ಮ ಗೌರ್ಮೆಂಟ್ ಇರೋದು ಅದ್ರ ಆ ಸೌಲಭ್ಯಗಳನ್ನ ಕೊಡೋಕ್ಕೆ ನಾವು ಫಂಡು ರಿಲೀಸ್ ಆಗುತ್ತೆ ನಮಗೆ. ಆಮೇಲೆ ಅದನ್ನು ಯೂಸು ಮಾಡ್ಕೋಬೇಕು. ಮತ್ತು ಬಂದಂಥ ಪ್ರತಿಯೊಬ್ಬ ರೋಗಿಗಳಿಗೆ ಅದರಲ್ಲಿ ನಾವು ನಮ್ಮ ಗೌರ್ಮೆಂಟ್ ಸರ್ಕಾರಿ ಆಸ್ಪತ್ರೆಯೊಳಗೆ ಮಹಿಳೆಯರ ಬಗ್ಗೆ ಹೆಚ್ಚಿನ ಗಮನ ಕೊಡ್ತೀವಿ. ಅದು ನಮ್ಮ ಆಗಬಾರ್ದಾಗಿತ್ತು, ಆಗೈತೆ ಅಂತಂದ್ರೆ ನಾವು ಅವ್ರ ಮೇಲೆ ಕ್ರಮ ಸರ್. ಈಗ ಡ್ರಗ್ಸ್ ಸ್ಟಾಕ್ ಹೋಗ್ದಾರಲ್ಲ, ಅದ್ರ ಬಗ್ಗೆ ಏನು ಕ್ರಮ ಕೈಗೊಳ್ತೀರಿ? ಅದನ್ನ ಈಗ ಇದನ್ನ ಮಾಡ್ತೀನಿ ಸರ್. ಯಾವ್ಯಾವ ಎಕ್ಸ್ಪೈರಿ ಡ್ರಗ್ಸ್ ಎಷ್ಟು ಅದಾವು, ಅದರ ಅಮೌಂಟ್ ಎಷ್ಟೈತಿ, ಅದನ್ನ ರಿಕವರಿ ಬರೆಯುವಾಗ ನಾವು ವರದಿ ರೆಡಿ ಮಾಡ್ಕೊಡ್ತೀವಿ ಸರ್. ಇಡೀ ರಾಜ್ಯಾದ್ಯಂತ ಆ ಜಿಲ್ಲೆ ಅಂತಲ್ಲ ಸರ್, ಬಾಣಂತಿಯರ್ ಸಾವು ಎಲ್ಲಿಯೂ ಆಗಬಾರ್ದು ನನ್ನ ಕೇಳಿದ್ರೆ. ಯಾಕಂದ್ರೆ 2 ಜೀವ ಇರ್ತಾವೆ, 1 ಜೀವ ಇರಂಗಿಲ್ಲ, 2 ಜೀವ ಇರ್ತಾವೆ, ಎಲ್ಲಿಯೂ ಆಗಬಾರ್ದು. ಅದಕ್ಕೆ ಏನೈತಿಲ್ಲ, 100ಕ್ಕೆ 101 ನಾವು ಈ ಕಾಳಜಿ ತೊಗೊಂಡ್ರೆ ಕಡಿಮೆ ಬಾಣಂತಿಯರ್ ಸಾವು ಆಗಬಾರ್ದು ಅಂದ್ರೆ. ಅಲ್ಲ, ಇದು ಯಾವ ಕೇಳಕತ್ತಾವು ಇಲ್ಲಿ ಕಡಬ PH ಒಳಗೆ ಇವರು ವೈದ್ಯರ ನಿರ್ಲಕ್ಷ್ಯದಿಂದ ಆಗಬಾರ್ದು ಅಂತ ಪ್ರಶ್ನೆ. ನಾನು ಅದನ್ನೇ ಹೇಳ್ತೀನಿ ಸರ್, ಎಲ್ಲಿಯೂ ಆಗಬಾರ್ದು ಅದು ಅಂತಾರ. ನಾವು ಕಟ್ಕೊಳ್ಳೋಂತಲ್ಲ, ಎಲ್ಲಿಯೂ ಆಗಬಾರ್ದು. ಅದ್ರ ಬಗ್ಗೆ ನಾವು ಅತಿ ಜಾಗರೂಕತೆ ವಹಿಸ್ಬೇಕು. ಆಮೇಲೆ ನಾವು ಈಗಾಗಲೇ ನಾವು ಎಲ್ಲ PSC ಡಾಕ್ಟರ್ಸ್ಗಳಿಗೂ ಎಲ್ಲರಿಗೂ ತಿಳಿಸಿದ್ದೀವಿ. ಅದ್ರ ಬಗ್ಗೆ ಹೆಚ್ಚಿನ ಕ್ರಮ ವಹಿಸ್ಬೇಕು, ಜಾಗೃತಿ ವಹಿಸ್ಬೇಕಂತೇಳಿ ಅದ್ರ ಪ್ರಕಾರ ನಾವು ನೋಡ್ಕೋತಾ ಇದ್ದೀವಿ. ಇದನ್ನು ನಾವು ಈಗ ಏನು ನೀವು ಇದಕ್ಕೆ ಇದೈತಲ್ಲ, ಇದು ಅಮಾನವೀಯ. ಈ ರೀತಿ ಆಗಬಾರ್ದು. ಬಂದಂಥ ಗರ್ಭಿಣಿಯರಿಗೆ ಈ ರೀತಿ ಆಗಬಾರ್ದು. ಯಾಕಂದ್ರೆ 3 ದಿವಸ ಇವರು ನೀರಿಲ್ಲದೆ ಇರ್ತಾರಂತಂದ್ರೆ ಇನ್ಫೆಕ್ಷನ್ ಆಗುವಂಥ ಸ್ಥಿತಿ ಜಾಸ್ತಿ ಇರ್ತಾವೆ. ಅದನ್ನೇನೈತೆ ನಾವು ಕ್ರಮ ಕೈಗೊಳ್ತೀವಿ ಅಂತೇಳಿ ಭರವಸೆ ಕೊಡ್ತೀನಿ ಸರ್. ಇಷ್ಟ ಈಗ ನೀವು ನಿರ್ದೇಶನ ಕೊಟ್ಟರು ಸಹಿತ ವೈದ್ಯರು ನಾರಾಯಣ ಹರಿ ಅಂತಾರೆ, ಪೂರ್ಣ ನಿಷ್ಕಾಳಜಿ ಮಾಡತ್ತಾರ ಅಂತ ಹೇಳ್ತೀನಿ. ನಾ ಇದ್ರ ಬಗ್ಗೆ ಎಳ್ಳಷ್ಟು ನಾ ಏನೈತಲ್ಲ ನಿಮಗೆ ಪಬ್ಲಿಕ್ ಹೇಳಿದ್ದಾಗ್ಲಿ, ನೀವು ಪತ್ರಿಕಾ ಮಾಧ್ಯಮದವ್ರ ಮಿತ್ರರು ಹೇಳಿದ್ದಾಗಲಿ, ನಾ ಯಾವುದಕ್ಕೂ ಇಲ್ಲ ಅಂತಿಲ್ಲ. ಯಾಕೆ ಕಣ್ಮುಂದೆ ಕಾಣಕತ್ತಾವ. ಇದಕ್ಕೆ ಅಂಗೈ ಹುಣ್ಣಿಗೆ ಅಂಗಡಿ ಕನ್ನಡಿ ಬೇಕಾಗಿಲ್ಲ, ಕಣ್ಣು ಕಾಣದತ್ತೆ ಎಲ್ಲರಿಗೂ. ಈಗ ಎಲ್ಲ ಊರನ್ನ ಹಿರಿಯರು ಬಂದಾರ, ನಿರಾಧಾರ ಅಂತ ತಿಳ್ಕೊಂಡು ಎಲ್ಲರ ಸಮ್ಮುಖದೊಳಗೆ ಓಪನ್ ಆಗಿ ಹೇಳ್ತಾರಲ್ಲ ವೈದ್ಯರು, ಇದಕ್ಕೆ ತಾವು ಏನು ಅದಕ್ಕೆ ಪ್ರತಿಕ್ರಿಯೆ ಕೊಡ್ತೀರಿ ಸರ್? ಅದು ನಿರಾಧಾರ ಅನ್ನಕ್ ಬರಂಗಿಲ್ಲ. ಯಾಕಂದ್ರೆ ಆಧಾರ ಇಟ್ಕೊಂಡು ಎಲ್ಲ ಹೇಳ್ತೀರಿ ನಾವು. ಆಮೇಲೆ ನಾವು ನಮ್ಮ ತಪ್ಪು ಇದ್ದಾಗ ಇನ್ನೊಬ್ರು ತಪ್ಪ ಮೇಲೆ ತಪ್ಪು ವಹಿಸು ತಪ್ಪಾಗತ್ತೆ. ಯಾಕಂದ್ರೆ ನಾವು ತಪ್ಪು ಮಾಡತ್ತೀವಿ ಮೊದ್ಲೇಕ. ಅಲ್ಲ, ಈಗ ಏನೇನೈತಿ ಅದನ್ನ ನೋಡಿದ್ರಲ್ಲ, ಅದು ಸರಿ ಐತೋ ತಪ್ಪಾಯ್ತೋ ಅದನ್ನ ಇಲ್ಲ, ನಾವು ಈ ಕಣ್ಣಿಗೆ ಕಾಣಕತ್ತದಲ್ರಿ ತಪ್ಪಿದ್ದು. ಅದನ್ನೇನಿದಿಲ್ಲ, ನಾನು ಕುಲಂಕುಷಿ ವರದಿ ರೆಡಿ ಮಾಡಿಬಿಟ್ಟು ನಮ್ಮ ಮೇಲಾಧಿಕಾರಿಗಳಿಗೆ ವರದಿ ರೆಡಿ. ಇನ್ನೂವರೆಗೂ ಅವರು ಬಾಣಂತಿಯರ ಹತ್ರ ಹೋಗಿಲ್ಲ ಡಾಕ್ಟ್ರು. ಅದಕ್ಕೆ ನೀವು ಏನು ನಿರ್ದೇಶನ ಕೊಡ್ತೀರಿ? ಈಗ ಮುಂದೆ ಬರುವಂಥ ಡಾಕ್ಟ್ರಿಗಾಗಲಿ, ಈಗ ಇರುವಂಥ ಡಾಕ್ಟ್ರಿಗಾಗಲಿ? ಇರುವಂಥ ಡಾಕ್ಟ್ರಿಗಾಗಲಿ ಈಗ ನಾನೇ ಇದ್ದು ನೋಡ್ಕೊಂಡು ಹೋಗ್ತೀನಿ ಸರ್ ಫಸ್ಟ್. ಯಾಕಂದ್ರೆ ಆ ರೀತಿ ಆಗ್ತು ನನಗೀಗ. ಈಗ ನಾನೇ ಇದ್ದು ಅದನ್ನ ಏನೈತಲ್ಲ ಅದು ಫಾಲೋ ಅಪ್ ಮಾಡಿ ಈಗ ನಾಳೆಯಿಂದ ಬೇರೆ ಡಾಕ್ಟರ್ಗಳಿಗೆ ಹೇಳ್ತೀನಿ. ಇಲ್ಲಿ ಮತ್ತೆ ಸಿಬ್ಬಂದಿಗಳ ಕೊರತೆ ಇದೆ ಅಂತ ಹೇಳಿ. ಸಿಬ್ಬಂದಿಗಳ ಕೊರತೆ ಇಲ್ಲ ಸರ್. ಮತ್ತೆ ಇಲ್ಲಿ ಡೆಪ್ಯುಟೇಷನ್ ಮ್ಯಾಗ ಟೆಕ್ನಿಷಿಯನ್ ಬಂದಾರಲ್ಲ ಸರ್? ಡೆಪ್ಯುಟೇಷನ್ ಮ್ಯಾಗ ಟೆಕ್ನಿಷಿಯನ್ ಸಿಬ್ಬಂದಿ ಕೊರತೆ ಯಾವಾಗಂದ್ರೆ ಯಾರು ಇಲ್ಲ ಅಂದ್ರೆ ಕೊರತೆ ಆಗತ್ತೆ ಸರ್. ಡೆಪ್ಯುಟೇಷನ್ ಮೇಲೆ ಅಂದ್ರೆ 3 ದಿವಸ ಅವ್ರಿಗೆ ವರ್ಕ್ ಮಾಡಕ್ಕೆ ಕೊಟ್ಟಿರ್ತೀವಿ ನಾವು. ಆ ದಿನಗಳಲ್ಲಿ ಅವ್ರ ಪೇಷಂಟ್ಗಳಿಗೆ ಸೌಲಭ್ಯ ಕೊಡ್ಬೇಕು. ಮತ್ತೆ ಅವ್ರಿಗೆ ನಾವು ಕೇಳಿದ್ರೆ ನಾವು ಇಲ್ಲಲ್ರಿ ಸರ್, ಬೇರೆಯಿಂದ ಬಂದಿವ್ರಿ ನಾವು. ಅಲ್ಲಿ 3 ದಿವಸ ಇಲ್ಲಿ ಹಾಕಿರ್ತೀವಿ ನಾವು. ಏನ್ ಮಾಡ್ಕೊಂಡು ಡ್ಯೂಟಿ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಬೇಕು ಸರ್. ಖರ್ಚು ಮಾಡೋಕೆ ಕ್ಲರ್ಕ್